Hello, welcome back to the channel. So in this video, we'll be looking at hyperconjugation and its applications. So exactly, we will be understanding what exactly is this hyperconjugation and how it can be applied in predicting different properties of alkenes and all those aspects. I'll be covering it in this video. Okay, let's begin. First, let's try to understand what is this hyperconjugation. See, consider this molecule. So this is a primary carbocation. One primary carbocation is there. So now this carbon to carbon bond in this case, it is pure single bond. ನಮ್ಗೆ ಇದೇ ತರ ಸ್ಟ್ರಕ್ಚರ್ ನೋಡಿದೀವಿ ಅಂತ ಹೇಳಿದ್ರೆ ಜಸ್ಟ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ಸಿಂಗಲ್ ಬಾಂಡ್. ಬಟ್ ಈ ಕಾರ್ಬೋಕ್ಯಾಟಯಾನ್ ತಗೊಂಡು ನೀವು ಅದರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರಿ ಅಂತ ಹೇಳಿದ್ರೆ ದಿಸ್ ಕಾರ್ಬನ್ ಕಾರ್ಬನ್ ಬಾಂಡ್ ಅದು ನಿಮಗೆ ನಾರ್ಮಲ್ ಕಾರ್ಬನ್ ಕಾರ್ಬನ್ ಬಾಂಡ್ ಅಷ್ಟದರದ್ದು ಬಾಂಡ್ ಲೆಂತ್ ಇರೋದಿಲ್ಲ. ನಾರ್ಮಲ್ ಕಾರ್ಬನ್ ಕಾರ್ಬನ್ ಬಾಂಡ್ ಅಂತ ಆದ್ರೆ ಶುಡ್ ಹ್ಯಾವ್ 154 ಪಿಕೋಮೀಟರ್ಸ್, ಅದಕ್ಕಿಂತ ಕಡಿಮೆ ಇರ್ತದೆ. ಇಟ್ ವಿಲ್ ಬಿ ಕ್ಲೋಸ್ ಟು ಅಥವಾ ಏನಿರುತ್ತೆ ಅಂತ ಹೇಳಿದ್ರೆ ಡಬಲ್ ಬಾಂಡ್ಗಿಂತ ಸ್ಲೈಟ್ಲಿ ಜಾಸ್ತಿ ಇರುತ್ತೆ, ಸಿಂಗಲ್ ಬಾಂಡ್ಗಿಂತ ಕಡಿಮೆ ಇರುತ್ತೆ. ಯಾಕೆ ಹೀಗಾಯ್ತು? ಅಫ್ಕೋರ್ಸ್ ಇದು ಅಂತಲ್ಲ, ಈ ಫಿನಾಮಿನ ನಡೆಯೋ ಬೇರೆ ಕಾಂಪೌಂಡ್ಸ್ ಅಲ್ಲೂ ಇದೇ ತರ ಆಗಿರುತ್ತೆ. ಸಿ ಇಲ್ಲಿ ಯಾಕೆ ಹೀಗಾಗಿರುತ್ತೆ ಅಂತ ಹೇಳಿದ್ರೆ ದಿಸ್ ಈಸ್ ಎ sp2 ಕಾರ್ಬನ್ ಆಟಮ್, sp2 ಕಾರ್ಬನ್ ಆಟಮ್ ವಿತ್ ಪ್ಲಸ್ ಚಾರ್ಜ್. ಸೊ ವಿಚ್ ಮೀನ್ಸ್ ದಟ್ ಅದರಲ್ಲಿ ಒಂದು ನಿಮಗೆ ಪಿ ಆರ್ಬಿಟಲ್ ಎಂಟಿ ಇದೆ. ಸೊ ಯೂಸಿಂಗ್ ದಟ್ ಪಿ ಆರ್ಬಿಟಲ್ ಏನಾಗಬಹುದು ಅಂತ ಹೇಳಿದ್ರೆ ಈ sp2 ಕಾರ್ಬನ್ ಆಟಮ್ adjacent ಕಾರ್ಬನ್ ಆಟಮ್ ಏನಿದೆ ದಿಸ್ ವಿ ಕ್ಯಾನ್ ಕಾಲ್ ಇಟ್ as ಆಲ್ಫಾ, ಅಂದ್ರೆ ವಿತ್ ರೆಫರೆನ್ಸ್ ಟು ಸಮಥಿಂಗ್. ನಾವು ನೆಕ್ಸ್ಟ್ ಕಾರ್ಬನ್ ಆಟಮ್ ಅಂತ ಹೇಳೋದಿದ್ರೆ ವಿ ಯೂಸ್ ದಿಸ್ ನೊಮೆನ್ಕ್ಲೇಚರ್ ಆಲ್ಫಾ ಬೀಟಾ ಅಂತ ಯೂಸ್ ಮಾಡ್ತೀವಿ. ಸೊ ಈ sp2 ಗೆ ನೆಕ್ಸ್ಟ್ ಇರೋದ್ರಿಂದ ದಿಸ್ ಇಟ್ ಕ್ಯಾನ್ ಬಿ ಕಾಲ್ಡ್ as ಆಲ್ಫಾ ಕಾರ್ಬನ್ ಆಟಮ್. ಇದರ ಮೇಲೆ ಏನು ಹೈಡ್ರೋಜನ್ಸ್ ಇದೆ ದೋಸ್ ಕ್ಯಾನ್ ಬಿ ಕಾಲ್ಡ್ as ಆಲ್ಫಾ ಹೈಡ್ರೋಜನ್ಸ್. ಸೊ ಒನ್ ಆಫ್ ದ ಆಲ್ಫಾ ಹೈಡ್ರೋಜನ್ಸ್ ದಲ್ಲಿ ಬಾಂಡಿಂಗ್ ಇನ್ವಾಲ್ವ್ ಆಗಿರುವಂತಹ ಸಿಗ್ಮಾ ಎಲೆಕ್ಟ್ರಾನ್ಸ್ ದೇ ಕ್ಯಾನ್ ಕಮ್ ಇನ್ ಬಿಟ್ವೀನ್ ದೀಸ್ ಟು ಅಂಡ್ ಇಲ್ಲಿ ನಿಮಗೆ ಡಬಲ್ ಬಾಂಡ್ ಬರುವಂತದ್ದು ಪ್ರೊಬ್ಯಾಬಿಲಿಟಿ ಇದೆ, ಅಥವಾ ಇಲ್ಲಿ ಡಬಲ್ ಬಾಂಡ್ ಆಗುವಂತ ಚಾನ್ಸಸ್ ಇದೆ. ಸೊ ಆವಾಗ ಹೇಗೆ ಸ್ಟ್ರಕ್ಚರ್ ಆಗುತ್ತೆ ನೋಡ್ರಿ, ಇವೆರಡು ಇಲೆಕ್ಟ್ರಾನ್ಸ್ ಇಲ್ಲಿ ಬಂತು ಅಂಡ್ ಇಲ್ಲಿ ನಿಮ್ಗೆ ಏನು ಬಾಂಡ್ ಇಲ್ಲ, ಬಟ್ ಇಲ್ಲಿ ನಿಮಗೆ ಡಬಲ್ ಬಾಂಡ್ ಆಯಿತು. ಸೊ ದಿಸ್ ಕೈಂಡ್ ಆಫ್ ಫಿನಾಮಿನನ್ ದಿಸ್ ಇಟ್ ಸೆಲ್ಫ್ ಇಸ್ ನೋನ್ ಆಸ್ ಹೈಪರ್ ಕಾಂಜುಗೇಷನ್. ಸೊ ಅದರ್ ನೇಮ್ ಫಾರ್ ದಿಸ್ ಇಸ್ ಇವನ್ ಇಟ್ ಇಸ್ ಕಾಲ್ಡ್ ಆಸ್ ನೋ ಬಾಂಡ್ ರೆಸೋನೆನ್ಸ್. ಯಾಕಂದ್ರೆ ನೋಡ್ರಿ ಇದು ಆದಾಗ ಬಿಟ್ವೀನ್ ದಿಸ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಯು ಡೋಂಟ್ ಹ್ಯಾವ್ ಎನಿ ಬಾಂಡ್, ರೈಟ್? ಸೊ ದಿಸ್ ಕೈಂಡ್ ಆಫ್ ರೆಸೋನೆನ್ಸ್ ಇದು ಒಂಥರದ ರೆಸೋನೆನ್ಸ್. ಇದನ್ನ ಏನಂತೇವೆ ಅಂತ ಹೇಳಿದ್ರೆ ವಿ ಕಾಲ್ ದಿಸ್ ಆಸ್ ಹೈಪರ್ ಕಾಂಜುಗೇಷನ್. ಬಟ್ ಇದಾಗಬೇಕು ಅಂದ್ರೆ ಎಲ್ಲಾ ಕೇಸ್ದಲ್ಲಿ ಆಗೋದಿಲ್ಲ. ಕಂಡೀಷನ್, ನೆಸೆಸರಿ ಕಂಡೀಷನ್, ಫಸ್ಟ್ ಥಿಂಗ್ ಯು ಶುಡ್ ಹ್ಯಾವ್ ಎ sp2 ಕಾರ್ಬನ್ ಆಟಮ್. sp2 ಗೆ adjacent ದಲ್ಲಿ ನಿಮಗೆ ಕಾರ್ಬನ್ ಆಟಮ್ ಏನಿರುತ್ತೆ ದಟ್ ಶುಡ್ ಬಿ sp3 ಕಾರ್ಬನ್ ಆಟಮ್. sp2 ಗೆ adjacent ಇರುವಂತ ಕಾರ್ಬನ್ ಆಟಮ್ sp3 ಹೈಬ್ರಿಡೈಸ್ಡ್ ಇರಬೇಕು. ನಾಟ್ ಓನ್ಲಿ ದಟ್ ಇಟ್ ಶುಡ್ ಹ್ಯಾವ್ ಹೈಡ್ರೋಜನ್ಸ್ ಅಟ್ಯಾಚ್ ಟು ಇಟ್. ಆವಾಗ ನಿಮಗೆ ಈ ಹೈಡ್ರೋಜನ್ ನಿಂದ ಇಲೆಕ್ಟ್ರಾನ್ಸ್ ಇಲ್ಲಿ ಬಾಂಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಆಗಿ what you can expect is no band resonance or hyperconjugation it is expected. So because of this so many different properties of molecules ಅವು change ಆಗುತ್ತೆ, all those things we shall see. But before that one more example I consider. ನೋಡಿ ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ ಈ ಎಕ್ಸಾಂಪಲ್ ದಲ್ಲಿ ನಿಮಗೆ ಇಲ್ಲಿ ಇದು ಈ ಪಾರ್ಟ್ ಬಿಟ್ರಿ ಅಂತ ಹೇಳಿದ್ರೆ ದಿಸ್ ಪಾರ್ಟ್ ಇಟ್ ವಾಸ್ ಆರ್ ದಿಸ್ ಕಾರ್ಬನ್ ಆಟಮ್ ಇಟ್ ವಾಸ್ sp2 ಹೈಬ್ರಿಡೈಸ್ಡ್ ಕಾರ್ಬೋಕ್ಯಾಟಯನ್ ಇತ್ತು. ಬಟ್ ಇಟ್ ಡಿಡ್ ನಾಟ್ ಬಿ, ಇಲ್ಲಿ ಪ್ಲಸ್ ಇರಲೇಬೇಕಂತ ಹೇಳಿ ಏನಿಲ್ಲ. So what can happen is that ಇದು ನಮಗೆ sp2 ಇರಬೇಕು, that is necessary thing. So when this is sp2, ಇದು ಡಬಲ್ ಬಾಂಡ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ it is sp2. So therefore now still you can expect hyper conjugation. ಇದು ಎರಡು ಎಲೆಕ್ಟ್ರಾನ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಗಿ ಇಮಿಡಿಯೇಟ್ಲಿ ಅದು ಕಾಂಜುಗೇಷನ್ ಸಿಸ್ಟಮ್ ದಲ್ಲಿ ಯಾವ ತರ ಆಗುತ್ತೆ ಅದೇ ತರ. So this bond it will be shifted towards this carbon atom and you can get this hyper conjugated structure. ಹಾಗೆ ನಾವು ರೆಸೋನೆನ್ಸ್ ಸ್ಟ್ರಕ್ಚರ್ಸ್ ಬರ್ತೇವೆ, ಹಾಗೆ ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ಸ್ ಬರ್ಲಿಕ್ಕೆ ಬರುತ್ತೆ. ಸೊ sp2 ಇರಬೇಕು, adjacent ಅಲ್ಲಿ sp3 ಕಾರ್ಬನ್ ಆಟಮ್ ಇರಬೇಕು which should contain hydrogen. In all those cases you can expect this phenomenon which is known as hyperconjugation. So even in this case ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಎರಡು ಬಾಂಡ್ ಲೆಂತ್, ಇದು ಏನು ಪರ್ಫೆಕ್ಟ್ ಡಬಲ್ ಬಾಂಡ್ ಲೆಂತ್ ಇರಲ್ಲ ಇದಕ್ಕೆ, though it is double bond. This will not have perfect single bond length. It is because of this effect hyperconjugation. Because of hyperconjugation this single bond it slightly takes up the double bond character. Similarly this double bond it takes up slightly single bond character. ಹಾಗಾಗಿ ಇದರದ್ದು ಬಾಂಡ್ ಲೆಂತ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, whereas ಇದರದ್ದು ಬಾಂಡ್ ಲೆಂತ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ. All those things will be reflected in physical properties of molecules. This phenomenon is known as hyperconjugation. Okay, now we shall see important features of hyperconjugation. Again just like inductive or mesomeric effect is permanent effect. ಮಾಲಿಕ್ಯೂಲ್ ದಲ್ಲಿ ಆಪರೇಟ್ ಹಾಕೊಂಡೇ ಇರುತ್ತೆ. ಒಂದು ಮಾಲಿಕ್ಯೂಲ್ ಇದೆ ಅದರಲ್ಲಿ ಹೈಪರ್ ಕಾಂಜುಗೇಷನ್ ಪಾಸಿಬಲ್ ಇದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಹೈಪರ್ ಕಾಂಜುಗೇಷನ್ ಏನೇನು ಕಾನ್ಸಿಕ್ವೆನ್ಸಸ್ ಬರಬೇಕು ರೆಡಿಲಿ ಅದರಲ್ಲಿ ಆಪರೇಟ್ ಹಾಕೊಂಡೇ ಇರುತ್ತೆ. ದಿಸ್ ಪರ್ಮನೆಂಟ್ effect just like resonances
ಕ್ಯಾನ್ ಬಿ ಸೆಡ್ ದಟ್ ಇದು ಇನ್ನೊಂದು ತರದ ರೆಸೋನೆನ್ಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ದಿಸ್ ಆಲ್ಸೋ ಡಿಸ್ಟೆನ್ಸ್ ಇಂಡಿಪೆಂಡೆಂಟ್ ಅಂಡ್ ಇಟ್ ಈಸ್ ಇವನ್ ಕಾಲ್ಡ್ ಆಸ್ ನೋ ಬೌಂಡ್ ರೆಸೋನೆನ್ಸ್. ಇದನ್ನು ಹೇಳಿದ್ದೇನೆ ನಾನು. ದ ಅದರ್ ನೇಮ್ ಫಾರ್ ಹೈಪರ್ ಕಾಂಜುಗೇಷನ್ ಇವನ್ ಇಟ್ ಇಸ್ ನೋನ್ ಆಸ್ ಬೇಕರ್-ನಾಥನ್ ಇಫೆಕ್ಟ್. ರೈಟ್, ಫ್ಯೂ ಮೋರ್ ಫ್ಯೂಚರ್ಸ್. ಇದು ಕಂಡೀಷನ್ ಹೇಳಿದ್ದೇನೆ ನಿಮಗೆ. ಇದು ಹೈಪರ್ ಕಾಂಜುಗೇಷನ್ ಬರಬೇಕು ಅಂದ್ರೆ ವಿ ಶುಡ್ ಹ್ಯಾವ್ sp3 hybrid alpha carbon atom on which alpha hydrogens must be present. Alpha carbon atom, it should contain directly attached hydrogen, or hydrogen ಇರಬೇಕಂತಿಲ್ಲ, ಇವನ್ ಡ್ಯೂಟೇರಿಯಂ ಇದ್ರೂ ಆಗುತ್ತೆ, ಟ್ರಿಷಿಯಂ ಇದ್ರೂ ಆಗುತ್ತೆ. ಬಟ್ ಹೇಗೆ ವೇರಿಯೇಷನ್ ಆಗುತ್ತೆ ಪ್ರಾಪರ್ಟೀಸ್ ದಲ್ಲಿ ದಟ್ ವಿ ಶಾಲ್ ಸಿ ವೆನ್ ವಿ ಗೋ ಟು ಎಕ್ಸಾಂಪಲ್ಸ್. ಬಟ್ ನಮಗೆ ಹೈಡ್ರೋಜನ್, ಡ್ಯೂಟೇರಿಯಂ, ಎನಿಥಿಂಗ್ ಇಸ್ ಫೈನ್. ರೈಟ್, ಸೊ ಇಟ್ ಶುಡ್ ಬಿ adjacent to, ಇಟ್ ಶುಡ್ ಬಿ ನೆಕ್ಸ್ಟ್ ಟು ಒಂದು ನಿಮಗೆ ಕಾರ್ಬೋ ಕ್ಯಾಟಯಾನ್ ಇರುವಂತದ್ದು ಇರಬಹುದು, ಅಥವಾ ಕಾರ್ಬನ್ ಫ್ರೀ ರಾಡಿಕಲ್ ಇರುವಂತದ್ದು ಇರಬಹುದು, ಅಥವಾ ಇವನ್ ಯು ಕ್ಯಾನ್ ಹ್ಯಾವ್ C+C. ಹೀಗೆ ಇವು ಮೂರು ಇದ್ರೂ ಏನಿರುತ್ತೆ ಅಂದ್ರೆ ಹೈಬ್ರಿಡೈಸೇಷನ್ ಸ್ಟೇಟ್ ಆಫ್ ಕಾರ್ಬನ್ ಆಟಮ್ ಇಟ್ ವಿಲ್ ಬಿ sp2. ಸೊ ದಟ್ ಫಾರ್ ಹೈಪರ್ ಕಾಂಜುಗೇಷನ್ ಇಟ್ ವಿಲ್ ಬಿ ಪಾಸಿಬಲ್. ಯೂಶುವಲಿ ನಮಗೆ ಈ ಕೇಸಲ್ಲೇ ಹೈಪರ್ ಕಾಂಜುಗೇಷನ್ ಮ್ಯಾಕ್ಸಿಮಮ್ ಬರುತ್ತೆ. ಅಂಡ್ ಇವನ್ ಇಫ್ ಇಟ್ ಇಸ್ ನಾಟ್ sp2, sp3 ಹೈಬ್ರಿಡೈಸ್ ಆಗಿ ಸೇ C+C ಇದೆ, ಅದರ ನೆಕ್ಸ್ಟ್ adjacent sp3 ಕಾರ್ಬನ್ ಆಟಮ್ ಇದೆ containing hydrogen, that is also fine. Then also we can expect hyper conjugation. Fine. Then next one, usually it will not be observed in carbon ions. Carbon ions dalli enagutte, carbon containing negative charge, it will be sp3 hybridized agbidutte. So sp3 hybridized aitu anta helidre this will not be possible. Therefore carbon ions dalli usually this effect will not be observed. Right, now very important point, just like resonance dalli hage more contributing structure ಇದೆ ಅಂತ ಹೇಳಿದ್ರೆ that contributes to stability. Here number of hyper conjugated structures ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ molecule stability ಜಾಸ್ತಿ ಆಗುತ್ತೆ. More number of hyper conjugated structure, more will be stability. Right, now when more number of hyper conjugated structures are possible, when we have more number of alpha hydrogens, alpha carbon atom ಮೇಲೆ ಜಾಸ್ತಿ ಹೈಡ್ರೋಜನ್ ಇದೆ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ we can have more number of hyper conjugated structures possible, and ಆವಾಗ hyper conjugated structures ಜಾಸ್ತಿ ಆದಷ್ಟು stability of molecule it will increase. Okay, these are some important features of hyper conjugation. So with this brief background of hyper conjugation, let's come to applications of hyper conjugation. So first one, it's in stability of alkenes. Okay, look at these three alkenes. ಏನು ಡಿಫರೆನ್ಸ್ ಇದೆ ನೋಡ್ರಿ. ಸೊ C+C we have, ಬಟ್ ಇಲ್ಲಿ ನಿಮಗೆ ಎಲ್ಲಾ ಕಡೆ ಮಿಥೈಲ್ ಗ್ರೂಪ್ಸ್ ಅಟ್ಯಾಚ್ಡ್ ಇದೆ. ಇಲ್ಲಿ 3 ಕಡೆ ಮಿಥೈಲ್ ಅಟ್ಯಾಚ್ಡ್ ಇದೆ, 1 ಕಡೆ ಹೈಡ್ರೋಜನ್ ಇದೆ. ಅಂಡ್ ಇಲ್ಲಿ ನಿಮಗೆ ಜಸ್ಟ್ 2 ಕಡೆ ಮಿಥೈಲ್ ಗ್ರೂಪ್ ಇದೆ, 2 ಕಡೆ ಹೈಡ್ರೋಜನ್ ಇದೆ. ಕೋರ್ಸ್ ದಿಸ್ ಕ್ಯಾನ್ ಬಿ ಕಂಟಿನ್ಯೂಡ್. ನೆಕ್ಸ್ಟ್ ಮಾಲಿಕ್ಯೂಲ್ ದಲ್ಲಿ ನಿಮ್ಗೆ ಒಂದು ಮಿಥೈಲ್ ಗ್ರೂಪ್ ಇಟ್ಕೊಂಡು ಇನ್ನೊಂದು ಇದನ್ನು ಹೈಡ್ರೋಜನ್ ಇಂದ ರಿಪ್ಲೇಸ್ ಮಾಡಬಹುದು. ಲಾಸ್ಟ್ ಗೆ ಸಿಂಪಲ್ ಯು ಕ್ಯಾನ್ ಅರೈವ್ ಎಟ್ ಈಥೀನ್. ಸೀರೀಸ್ ಕ್ಯಾನ್ ಬಿ ಕಂಟಿನ್ಯೂಡ್. ರೈಟ್, ನೌ ಸಿ ಹೈಪರ್ ಕಾಂಜುಗೇಷನ್ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಯು ಶುಡ್ ಹ್ಯಾವ್ sp2 ಕಾರ್ಬನ್ ಆಟಮ್. ಇದೆ sp2 ಕಾರ್ಬನ್ ಆಟಮ್ ಇಲ್ಲಿಯೂ ಇದೆ, ಇಲ್ಲಿಯೂ ಇದೆ. ಸೊ ಆನ್ ದಿಸ್ ಕಾರ್ಬನ್ ಆಟಮ್ ಆಲ್ಸೋ ಹೈಪರ್ ಕಾಂಜುಗೇಷನ್ ಇಸ್ ಪಾಸಿಬಲ್. ಇದರ ಮೇಲೂ ಪಾಸಿಬಲ್ ಇದೆ. ಯಾಕೆ ಅಂತ ಹೇಳಿದ್ರೆ sp2 ಗೆ adjacent ದಲ್ಲಿ ವಿ ಹ್ಯಾವ್ sp3 ಕಾರ್ಬನ್ ಆಟಮ್, ಅಂಡ್ ಆನ್ ದಟ್ sp3 ಕಾರ್ಬನ್ ಆಟಮ್ ವಿ ಹ್ಯಾವ್ ಹೈಡ್ರೋಜನ್ಸ್. ಸೊ ಇವು 3 ಹೈಡ್ರೋಜನ್ಸ್ ಕಾಂಜುಗೇಷನ್ ಅಲ್ಲಿ ಹೈಪರ್ ಕಾಂಜುಗೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಸಿಮಿಲರ್ಲಿ ದೀಸ್ ತ್ರೀ. ಸೊ ಟೋಟಲ್ ನಮಗೆ 12 ಹೈಡ್ರೋಜನ್ ಆಟಮ್ಸ್ ಇರೋದ್ರಿಂದ 12 ಡಿಫರೆಂಟ್ ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ಸ್ ಆರ್ ಪಾಸಿಬಲ್ ಫಾರ್ ದಿಸ್. ರೈಟ್, ಅದೇ ನೀವು ಇದಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ CH3 ತೆಗೆದು ಒಂದು ಆಲ್ಫಾ ಕಾರ್ಬನ್ ಅನ್ನ ರಿಪ್ಲೇಸ್ ಮಾಡಿ ಹೈಡ್ರೋಜನ್ ಹಾಕಿದ್ದೀನಿ. ಹೀಗೆ ನೀವು ರಿಪ್ಲೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಾವು ಇಟ್ ವಿಲ್ ನಾಟ್ ಬಿ ಪಾಸಿಬಲ್ ಫ್ರಮ್ ದಿಸ್ ಎಂಡ್ towards hyperconjugation. Only remaining 9 hydrogens of methyl groups they participate in hyperconjugation. So stability ಇದಕ್ಕಿಂತ ಕಡಿಮೆ ಆಗುತ್ತೆ. ಅದೇ ಲಾಜಿಕ್ ಮೇಲೆ ಇಲ್ಲಿ ನಿಮ್ಗೆ 6 ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ಟೆಬಿಲಿಟಿ ಮತ್ತು ಕಡಿಮೆ ಆಗುತ್ತೆ. ಮತ್ತು ರಿಪ್ಲೇಸ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಸ್ಟೆಬಿಲಿಟಿ goes on decreases. So in this case ನಿಮಗೆ ಟೋಟಲ್ 12 different alpha hydrogens are available which are adjacent to sp2 carbon atom. All of them they can involve in hyperconjugation. So the molecule will be more stable. One more example I take. Right, alkenes ದಲ್ಲಿ ಅಷ್ಟೇ ಎಲ್ಲಿ ನಮಗೆ ಹೈಪರ್ ಕಾಂಜುಗೇಷನ್ಸ್ ಜಾಸ್ತಿ ಇರುತ್ತೆ that alkene it will be more stable. ಸೊ ಇಲ್ಲಿ ನಿಮಗೆ ಆಫ್ ಕೋರ್ಸ್ ಇಂಡಕ್ಟಿವ್ ಇಫೆಕ್ಟ್ ಇಟ್ ಮೇ ಕಮ್ ಟು ಪಿಕ್ಚರ್, ಬಟ್ ಇಂಡಕ್ಟಿವ್ ಇಫೆಕ್ಟ್ ಮ್ಯಾಗ್ನಿಟ್ಯೂಡ್ ಮತ್ತು ಇದು ಹೈಪರ್ ಕಾಂಜುಗೇಷನ್ ರೆಸೋನೆನ್ಸ್ ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಉಳಿದಿದ್ದು ಯಾವುದೇ ಇರಲಿ ಅವು ಎಲ್ಲದರದ್ದು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಇದು ನಿಮಗೆ ಮ್ಯಾಟರ್ಸ್ ಅಲಾಟ್. ಸೊ ಹಾಗಾಗಿ ನಿಮಗೆ ಇಂಡಕ್ಟಿವ್ ಇಫೆಕ್ಟ್ ಇದ್ರೂ ಬಿಕಾಸ್ ಇಂಡಕ್ಟಿವ್ ಇಫೆಕ್ಟ್ ಅಷ್ಟು ಡಿಸೈಡಿಂಗ್ ಫ್ಯಾಕ್ಟರ್ ಇಲ್ಲದೆ ಇರೋದ್ರಿಂದ stability it will be decided mainly based on this itself, hyperconjugation itself. Fine, now come to this. So illi ನೀವು ನೋಡ್ರಿ, this is again sp2 carbon atom. So adjacent CH3 ಇದೆ, 3 hydrogens are present.
ಸೊ ಇಲ್ಲಿ ನೋಡ್ರಿ sp2 adjacent ದಲ್ಲಿ ಆಲ್ಫಾ ಕಾರ್ಬನ್ ಆಟಮ್ ಜಸ್ಟ್ 2 ಹೈಡ್ರೋಜನ್ಸ್. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ sp2 ಕಾರ್ಬನ್ ಆಟಮ್ adjacent ದಲ್ಲಿ ಕಾರ್ಬನ್ ಆಟಮ್ ಜಸ್ಟ್ 1 ಡೈರೆಕ್ಟ್ಲಿ ಅಟ್ಯಾಚ್ಡ್ ಆಲ್ಫಾ ಹೈಡ್ರೋಜನ್. So therefore ನಿಮಗೆ hyper conjugated structure, here it will be 3, here it will be just 2, and here it will be 1. Accordingly stability order ಹೀಗೆ ಡಿಕ್ರೀಸ್ ಆಗೋದು ಬಂದಿದೆ. Right, next application, important application, it is in heat of hydrogenation. Heat of hydrogenation, it can be represented as delta H hydrogenation, enthalpy of hydrogenation antanu anಬಹುದು idanna. Again, this is in connection with stability of alkenes itself. First we shall try to understand the heat of hydrogenation andre enu and what is its importance, that we shall see. ಇದು ಈ heat of hydrogenation ಅನ್ನೋದು ಏನು ಅಂತ ಹೇಳಂದ್ರೆ, ಒಂದು ಆಲ್ಕೀನ್ ತಗೊಂಡಿದ್ದೀರಿ ನೀವು. ಸೊ ಆ ಆಲ್ಕೀನ್ ತಗೊಂಡು ಅದಕ್ಕೆ ನೀವು ಹೈಡ್ರೋಜನ್ ಆಡ್ ಮಾಡ್ತಾ ಇದ್ರಿ, ಕೆಟಾಲಿಟಿಕ್ ಹೈಡ್ರೋಜನ್ ಆಕ್ಚುಲಿ. ಸೊ ಆ ತರದ ಒಂದು ರಿಯಾಕ್ಷನ್ ಮಾಡಿದಾಗ ಏನು ಹೀಟ್ ಲಿಬರೇಟ್ ಆಗುತ್ತೆ. ಒಂದು ಆಲ್ಕೀನ್ ತಗೊಂಡು ಅದಕ್ಕೆ ಹೈಡ್ರೋಜನ್ ಹಾಕಿದ್ರಿ ಅಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಜಸ್ಟ್ ವಾಟ್ ಐ ಆಮ್ ಟೆಲ್ಲಿಂಗ್ ಅದನ್ನು ಕೇಳ್ರಿ. ಸೊ ಎಲ್ಲಾ ಕೇಸ್ದಲ್ಲಿ ಹೈಡ್ರೋಜನ್ ಕೆಟಾಲಿಟಿಕ್ ಹೈಡ್ರೋಜನ್ ಮಾಡಿದಾಗ ಆಲ್ಕೀನ್ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಎನರ್ಜಿ ವಿಲ್ ಬಿ ಲಿಬರೇಟೆಡ್, and that's how it will be called as exothermic reaction. So the ಎಷ್ಟು ಎನರ್ಜಿ ಲಿಬರೇಟ್ ಆಗಿದೆ ಅನ್ನೋದು that can be called as heat of hydrogenation. Now ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಬೇಸ್ಡ್ ಆನ್ ದಿಸ್ ಹೀಟ್ ಆಫ್ ಹೈಡ್ರೋಜಿನೇಷನ್, ಆಲ್ಕೀನ್ ಅನ್ನ ಹೈಡ್ರೋಜಿನೇಟ್ ಮಾಡಿದಾಗ ಎಷ್ಟು ಎನರ್ಜಿ ಲಿಬರೇಟ್ ಆಗಿದೆ ಅದರ ಮ್ಯಾಗ್ನಿಟ್ಯೂಡ್ ಬೇಸ್ ಮೇಲೆ we can say something about stability of alkenes. This is indication of course stability ಅಥವಾ instability ಎರಡನ್ನು ಹೇಳಬೇಕು. ಆ ವ್ಯಾಲ್ಯೂ ನೋಡಿಕೊಂಡು ಅದರ ಬೇಸ್ ಮೇಲೆ ಆ ಆಲ್ಕೀನ್ ಜಾಸ್ತಿ ಸ್ಟೇಬಲ್ ಇದೆಯೋ ಜಾಸ್ತಿ ಅನ್ಸ್ಟೇಬಲ್ ಇದೆ ಅಥವಾ ಅದ್ರದ್ದು ಇನ್ಸ್ಟೆಬಿಲಿಟಿ ಏನಿದೆ ಇಟ್ ಕ್ಯಾನ್ ಬಿ ಪ್ರೆಡಿಕ್ಟೆಡ್. ಹೇಗೆ ಅಂತ ಹೇಳಿದ್ರೆ, ಹೈಯರ್ ದ ವ್ಯಾಲ್ಯೂ ಆಫ್ ಡೆಲ್ಟಾ ಎಚ್ ಆಫ್ ಹೈಡ್ರೋಜಿನೇಷನ್, ಅಫ್ಕೋರ್ಸ್ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇರೋದ್ರಿಂದ ಮೈನಸ್ ಇರುತ್ತೆ ಸಿಂಬಾಲ್, ಬಟ್ ಅದರದ್ದು ಮ್ಯಾಗ್ನಿಟ್ಯೂಡ್ ಅಂದ್ರೆ ಅದು ಎಷ್ಟು ಎನರ್ಜಿ ಲಿಬರೇಟ್ ಆಗಿದೆ ಅನ್ನೋದನ್ನು ತೋರಿಸೋದು. ಮೈನಸ್ ಯಾಕೆ ಅಂತ ಹೇಳಿದ್ರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಇದ್ದಾಗ ಇಟ್ ವಿಲ್ ಬಿ ಟೇಕನ್ ಆಸ್ ಮೈನಸ್. ಮೇ ಬಿ ಥರ್ಮೋಡೈನಮಿಕ್ಸ್ ಅಲ್ಲಿ ಹೋದಾಗ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್. ಸೊ ಹೈಯರ್ ಆ ರೀತಿ ನಿಮಗೆ ಹೀಟ್ ಎನರ್ಜಿ ಲಿಬರೇಟ್ ಆಗಿರುವಂತದ್ದು ಹೈ ಇದೆ ಅಂತ ಹೇಳಿದ್ರೆ, ಎಷ್ಟು ಹೀಟ್ ಎನರ್ಜಿ ಹೈ ಲಿಬರೇಟ್ ಆಗುತ್ತೆ ಅಷ್ಟು ಆ ಆಲ್ಕಿನ್ ಏನಿರುತ್ತೆ ಇಟ್ ವಿಲ್ ಬಿ ಅನ್ಸ್ಟೇಬಲ್, ಅದರದ್ದು ಇನ್ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ವಿಚ್ ಮೀನ್ಸ್ ದಟ್ ಆಲ್ಕಿನ್ ಸ್ಟೇಬಲ್ ಇದೆ ಅಂತ ಹೇಳಿದ್ರೆ ಹೈಡ್ರೋಜಿನೇಟ್ ಮಾಡಿದಾಗ ಅದು ನಿಮಗೆ ಜಾಸ್ತಿ ಎನರ್ಜಿ ಕೊಡೋದಿಲ್ಲ. ಅದು ಅನ್ಸ್ಟೇಬಲ್ ಇದೆ ಅಂತ ಹೇಳಿದ್ರೆ ಅದು it undergoes vigorous hydrogenation, and it will be liberating more amount of energy. Right? ಈಗ how it can be related to hyperconjugation. Let's say ಯಾವುದೋ ಒಂದು ಕೇಸಲ್ಲಿ ನಮಗೆ ಲೆಸ್ ಹೈಪರ್ ಕಾಂಜುಗೇಷನ್ ಇದೆ ಅಂತ ಇಟ್ಕೊಳ್ರಿ, ಹೈಪರ್ ಕಾಂಜುಗೇಷನ್ ಕಡಿಮೆ ಇದೆ. ಸೊ ಜಸ್ಟ್ ಪ್ರೀವಿಯಸ್ ಅಪ್ಲಿಕೇಶನ್ ದಲ್ಲಿ ನೋಡಿದ್ದೇವೆ, ಹೈಪರ್ ಕಾಂಜುಗೇಷನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಸ್ಟೆಬಿಲಿಟಿ ಆಫ್ ಆಲ್ಕೀನ್ ಇಟ್ ವಿಲ್ ಬಿ ಲೆಸ್. ಹೈಪರ್ ಕಾಂಜುಗೇಷನ್ ಮೋರ್ ಇದೆ ಅಂತ ಹೇಳಿದ್ರೆ ಸ್ಟೆಬಿಲಿಟಿ ಆಫ್ ಆಲ್ಕೀನ್ ಇಟ್ ವಿಲ್ ಬಿ ಮೋರ್. ಹೈಪರ್ ಕಾಂಜುಗೇಷನ್ ಕಡಿಮೆ ಇದೆ ಅಂತ ಹೇಳಿದ್ರೆ the alkene what you have taken it will be less stable, and if it is less stable it will have higher enthalpy of hydrogenation or higher heat of hydrogenation. So ultimately indication ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ನಿಮಗೆ ಒಂದು ಆಲ್ಕೀನ್ ಅಲ್ಲಿ ಹೈಯರ್ ಡೆಲ್ಟಾ ಎಚ್ ಹೈಡ್ರೋಜಿನೇಷನ್ ಇದೆ ಅಥವಾ ಹೈಯರ್ ಹೀಟ್ ಆಫ್ hydrogenation is the high value of heat is getting liberated upon hydrogenation ಅಂದ್ರೆ that simply shows that the alkene it is unstable ಯಾಕೆ ಇರಬಹುದು ಅಂತ ಹೇಳಿದ್ರೆ ಅದರಲ್ಲಿ ಹೈಪರ್ ಕಾಂಜುಗೇಷನ್ ಕಡಿಮೆ ಇದೆ. Right? So that is how this hyper conjugation it affects heat of hydrogenation. One or two examples we shall see. One example we shall see. ಅಂತದೇನು ಇದು ಒಂದು ಈ ಪಾಯಿಂಟ್ಸ್ ಅಷ್ಟು ಕರೆಕ್ಟ್ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಉಳಿದಿದ್ದು ಈಸಿ ಆಗುತ್ತೆ. Now you consider these three. ಸೊ ಇದರಲ್ಲಿ ನೋಡ್ರಿ ಡೆಫಿನೆಟ್ಲಿ ಹೈಪರ್ ಕಾಂಜುಗೇಷನ್ ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಸೊ ಯಾಕೆ ಅಂತ ಹೇಳಿದ್ರೆ ಈ ಕಾರ್ಬನ್ sp2 ಕಾರ್ಬನ್ಗೆ adjacent ಮತ್ತು ಆಲ್ಫಾ ಕಾರ್ಬನ್ ಇಲ್ಲ. ಸೊ ನೋ ಹೈಪರ್ ಕಾಂಜುಗೇಷನ್ ಇಸ್ ಪಾಸಿಬಲ್ ಆರ್ ನೋ ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ಸ್ ಆರ್ ಪಾಸಿಬಲ್ ಫಾರ್ ಈಥೀನ್. ದಿಸ್ ಒನ್ ಇಫ್ ಯು ಕನ್ಸಿಡರ್ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಮಿಥೈಲ್ ಗ್ರೂಪ್ ಹಾಕಿದ್ರೆ ದೀಸ್ 3 ಹೈಡ್ರೋಜನ್ಸ್ ದೇ ಕ್ಯಾನ್ ಇನ್ವಾಲ್ವ್ ಇನ್ ಹೈಪರ್ ಕಾಂಜುಗೇಷನ್. ಸೊ ಈ ಕೇಸಲ್ಲಿ ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಎರಡೂ ಕಡೆ ಒಂದೊಂದು ಹೈಡ್ರೋಜನ್ ತೆಗೆದು ಎರಡೂ ಕಡೆ ಒಂದೊಂದು ಮಿಥೈಲ್ ಗ್ರೂಪ್ ರಿಪ್ಲೇಸ್ ಮಾಡಿರೋದ್ರಿಂದ ಸೊ ಇಲ್ಲಿ ನಿಮಗೆ 3 ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ ಬರಲಿಕ್ಕೆ ಬರುತ್ತೆ, ಇಲ್ಲಿ 3 ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ ಬರಲಿಕ್ಕೆ ಬರುತ್ತೆ. ಸೊ ಫಾರ್ ಪ್ರಾಕ್ಟೀಸ್ ನೀವು ಬರೆದು ನೋಡಬೇಕು, ಇದನ್ನು CH3 ಎಕ್ಸ್ಪಾಂಡ್ ಮಾಡಿಕೊಂಡು ಸೊ ಅದು ಒಂದು H ಬಾಂಡ್ ಅನ್ನ ಇಲ್ಲಿ ಶಿಫ್ಟ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ಈ ಬಾಂಡ್ ಅನ್ನು ಹೀಗೆ ಶಿಫ್ಟ್ ಮಾಡಿಕೊಂಡು ಅದನ್ನ ಬರೆದು ನೀವು ನೋಡಬೇಕಾಗುತ್ತೆ ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ಸ್. ಎಟ್ ಎ ಟೈಮ್ ಒಂದಕ್ಕೆ ಬರೀಬೇಕು, ಒಂದು ಹೈಡ್ರೋಜನ್ ಇಂದ ಇದು ಮಾಡಿ ಡಿಲೋಕಲೈಸ್ ಮಾಡಿ ಎಲೆಕ್ಟ್ರಾನ್ ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ಸ್ ಶುಡ್ ರೈಟ್. Now, so here more number of hyperconjugated structures are possible. This is more stable.
ಮೋರ್ ಸ್ಟೇಬಲ್ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ವೈಸ್ ಇಟ್ ಈಸ್ ಲೆಸ್ heat of hydrogenation. So ಇದು ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ no hyper conjugation. If it is no hyper conjugation, then in that case the molecule it will be unstable. ಎಷ್ಟು unstable ಇರುತ್ತೆ ಅಷ್ಟು high hydrogenation heat ಇರುತ್ತೆ. So therefore ಇದು ನಿಮಗೆ it magnitude wise it gives high heat of hydrogenation. This is decreasing order. Okay, let's see the third application of hyperconjugation. This is in predicting the stability of carbocations. See, consider this example. ಇದು ನಿಮಗೆ ಇದೇನು ಹೊಸದಲ್ಲ, ಇದು ಆರ್ಡರ್ ಬಂದಿದೆ. See, this is simply tertiary carbocation. This is said to be secondary carbocation. Tertiary because carbon atom containing positive charge, it is further linked to 3 carbon atoms. Here this should have been secondary ಅಂತ ಹೇಳಿದ್ರೆ it should have been CH3 twice. This twice is missing, right? Now this is primary carbocation. Carbon containing plus charge, it is just linked to 1 carbon atom. This is methyl carbocation. So idu stability readily it can be explained by inductive effect. Gottide namge tertiary carbocation it is said to be more stable because of plus I effect anta ಹೇಳಿದೇವಿ. ಬಟ್ ಅದಕ್ಕಿಂತಾನೂ ಇನ್ನೊಂದು effect dominate ಆಗುವಂತಹದ್ದು it is in fact hyperconjugation. So in this ನೋಡ್ರಿ ಏನಾಗಿದೆ ಅಂತ ಹೇಳಿದ್ರೆ ಕಾರ್ಬನ್ ಕಂಟೈನಿಂಗ್ ಪ್ಲಸ್ ಚಾರ್ಜ್ ಇದು sp2 ಕಾರ್ಬನ್ ಇರುತ್ತೆ. adjacent ಏನ್ ಬರುತ್ತೆ ಅಂದ್ರೆ CH3. ಇದನ್ನ ನೀವು ಎಕ್ಸ್ಪಾಂಡ್ ಮಾಡಿ ಬರೆದ್ರಿ ಅಂತ ಹೇಳಿದ್ರೆ maybe I'll just write it here. So ಹೇಗಿರುತ್ತೆ ನೋಡ್ರಿ ಸಿಚುವೇಶನ್. ಸಿ ದಿಸ್ ಇಸ್ ಪ್ಲಸ್ ಅಂಡ್ ದೆನ್ ಯು ಹ್ಯಾವ್ ಸೇ ಒಂದೇ ತೋರಿಸ್ತೀನಿ ಈ ತರದ್ ನಿಮ್ಗೆ ಹೀಗೆ ಈ ಕೇಸಲ್ಲಿ ಟರ್ಷರಿ ಕಾರ್ಬೋಕೇಟೈನ್ ಇದ್ರೆ ಮತ್ತು 3 ಇರುತ್ತೆ. ಇಲ್ಲಿ ಒಂದು CH3 ಇರುತ್ತೆ ಅಂಡ್ ಹಿಯರ್ ವಿ ವಿಲ್ ಹ್ಯಾವ್ ಒನ್ ಮೋರ್ CH3 ಅಂಡ್ ಸೇ ಇದು CH3 ಬೇಕಂದ್ರೆ ನಾನು ಎಕ್ಸ್ಪಾಂಡ್ ಮಾಡ್ತೇನೆ. ಓಕೆ, ನಾವು ಸಿ ಹೈಪರ್ ಕಾಂಜುಗೇಷನ್ ಹೇಗೆ ಬರೀಬಹುದು ಅಂತ ಹೇಳಿದ್ರೆ ದಿಸ್ ಬಾಂಡ್ ಇಟ್ ಕ್ಯಾನ್ ಬಿ ಶಿಫ್ಟೆಡ್ ಹಿಯರ್, ರೈಟ್? ಅವಾಗ ಈ ಪ್ಲಸ್ ಚಾರ್ಜ್ ಹೋಗುತ್ತೆ, ದಿಸ್ ಟರ್ನ್ಸ್ ಔಟ್ ಟು ಬಿ H ಪ್ಲಸ್. ಆ ತರ ನಿಮಗೆ ಹೈಪರ್ ಕಾಂಜುಗೇಷನ್ ಪಾಸಿಬಲ್ ಇರುತ್ತೆ. ಸೊ ಇಲ್ಲಿ ನಿಮಗೆ 9 ಹೈಡ್ರೋಜನ್ಸ್ ಆಲ್ಫಾ ಹೈಡ್ರೋಜನ್ಸ್ ಆರ್ ಅವೈಲೇಬಲ್. ಇಲ್ಲಿಂದ ನೀವು ಹೈಪರ್ ಕಾಂಜುಗೇಷನ್ ತೆಗಿಬಹುದು, ಈ 3 ಹೈಡ್ರೋಜನ್ ಇಂದ ಹೈಪರ್ ಕಾಂಜುಗೇಷನ್ ಮಾಡಬಹುದು, ಇದರಿಂದನೂ ಮಾಡಬಹುದು. ಸೊ therefore this tertiary carbocation it will be more stable. It's not just because of plus I effect, even hyperconjugation it is effectively involved in stabilizing tertiary carbocations, right? Okay, ಅಲ್ಲಿ ಜಸ್ಟ್ ಟರ್ಷರಿ ಆದ್ರೆ ಸಾಕಾಗೋದಿಲ್ಲ, ಅಲ್ಲಿ ನಿಮಗೆ ಆಲ್ಫಾ ಕಾರ್ಬನ್ಸ್ ಏನಿರುತ್ತೆ ಅದ್ರ ಮೇಲೆ ಹೈಡ್ರೋಜನ್ಸ್ ಇರಬೇಕು. ಸೊ ಇದು ದಿಸ್ ಇಸ್ ಇನ್ ಫ್ಯಾಕ್ಟ್ ಟರ್ಷರಿ ಬ್ಯೂಟೈಲ್ ಕಾರ್ಬೋಕೇಟೈನ್. ದಿಸ್ ಇಸ್ ಹೈಲಿ ಸ್ಟೇಬಲ್ ಬಿಕಾಸ್ ಆಫ್ ದಿಸ್ ರೀಸನ್. ಇವನ್ ಹೈಪರ್ ಕಾಂಜುಗೇಷನ್ ಇಟ್ ಕಾಂಟ್ರಿಬ್ಯೂಟ್ಸ್ ಅ ಲಾಟ್ ಇನ್ ಸ್ಟೆಬಿಲೈಸಿಂಗ್ ದಿಸ್. ಓಕೆ, ನೆಕ್ಸ್ಟ್ ಕನ್ಸಿಡರ್ ದಿಸ್ ಎಕ್ಸಾಂಪಲ್. ಸೊ ಇದು ನೋಡ್ರಿ, ಇದು ಬೆನ್ಸೈಲ್ ಕಾರ್ಬೋಕೇಟೈನ್. ಸೊ ಈ ತರ ಜಸ್ಟ್ CH2 ಪ್ಲಸ್ ಇದೆ ಅಂದ್ರೆ ದಿಸ್ ಕ್ಯಾನ್ ಬಿ ಕಾಲ್ಡ್ as ಬೆನ್ಸೈಲ್ ಕಾರ್ಬೋಕೇಟೈನ್. ಬೆನ್ಸೈಲ್ ಕಾರ್ಬೋಕೇಟೈನ್ ಏನ್ ಚೇಂಜಸ್ ಇಲ್ಲ. ಬಟ್ ಚೇಂಜ್ ಬಂದಿರೋದು ಎಲ್ಲಿ ಅಂದ್ರೆ ಹಿಯರ್ ವಿ ಹ್ಯಾವ್ CH3, ಹಿಯರ್ ವಿ ಹ್ಯಾವ್ CD3, ಹಿಯರ್ ವಿ ಹ್ಯಾವ್ CT3. T ಅಂದ್ರೆ ಇಟ್ ಇಸ್ ಟ್ರಿಟಿಯಂ, ಐಸೋಟೋಪ್ ಆಫ್ ಹೈಡ್ರೋಜನ್, ಡ್ಯೂಟೀರಿಯಂ ಹಿಯರ್. ನೌ ಹೌ ಇಲ್ಲಿ ನಾವು ಏನೋ ಚೇಂಜ್ ಮಾಡಿದ್ರೆ ಅದು ಸ್ಟೆಬಿಲಿಟಿನ ಹೇಗೆ ಅಫೆಕ್ಟ್ ಮಾಡುತ್ತೆ? ಸೊ ಅಗೇನ್ ಇಟ್ ಇಸ್ ಬಿಕಾಸ್ ಆಫ್ ಹೈಪರ್ ಕಾಂಜುಗೇಷನ್. ಇಲ್ಲಿ ನಿಮಗೆ CH3 ಗ್ರೂಪ್ ಇದ್ರೂ ಹೈಪರ್ ಕಾಂಜುಗೇಷನ್ ಪಾಸಿಬಲ್ ಆಗತ್ತೆ, ದೋ ಕ್ಯಾಟಯಾನ್ ಇಟ್ ಇಸ್ ಹಿಯರ್. ಯಾಕೆ ಅಂತ ಹೇಳಿದ್ರೆ ದಿಸ್ ಈಸ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್. ನಮಗೆ ಹೈಪರ್ ಕಾಂಜುಗೇಷನ್ ಆಗಲಿಕ್ಕೆ ಬೇಕಾದಂತಹ ನೆಸೆಸಿಟಿ ಕಂಡೀಷನ್ sp2 ಕಾರ್ಬನ್ ಆಟಮ್ adjacent sp3 ಕಾರ್ಬನ್ ಆಟಮ್ ವಿತ್ ಹೈಡ್ರೋಜನ್. ಸೊ ದಟ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಯಿಂಗ್. ಸೊ ಹಾಗಾಗಿ ನೀವು ಇದು ಡಬಲ್ ಬಾಂಡ್ ಅನ್ನು ಇಲ್ಲಿ ಶಿಫ್ಟ್ ಮಾಡಿಕೊಂಡು ಹೈಪರ್ ಕಾಂಜುಗೇಷನ್ ತೋರಿಸಬಹುದು. ಬಟ್ ಆ ಹೈಪರ್ ಕಾಂಜುಗೇಷನ್ ಅಲ್ಲಿಗೆ ನಿಲ್ಲೋದಿಲ್ಲ. ಇಲ್ಲಿ ಡಬಲ್ ಬಾಂಡ್ ಬಂತು ಅಂದ್ಕೊಳ್ಳಿ ಇಮಿಡಿಯೇಟ್ಲಿ ದಿಸ್ ಬಾಂಡ್ ಶಿಫ್ಟ್ಸ್ ಹಿಯರ್, ದಿಸ್ ಬಾಂಡ್ ಇಟ್ ಶಿಫ್ಟ್ಸ್ ಹಿಯರ್. ಈ ತರ ನಿಮಗೆ ಹೈಪರ್ ಕಾಂಜುಗೇಷನ್ ಆಗತ್ತೆ ಈ ಸ್ಟ್ರಕ್ಚರ್ ಅಲ್ಲಿ. ಸೊ ಇದು ಹೈಡ್ರೋಜನ್ ಇದ್ದಾಗ ಮೋರ್ ಇಫೆಕ್ಟಿವ್ಲಿ ಆಗತ್ತೆ ದ್ಯಾನ್ ಡ್ಯೂಟೇರಿಯಂ ದ್ಯಾನ್ ಟ್ರಿಟಿಯಂ. ದೋ ಇಲ್ಲಿ ನಿಮ್ಗೆ ಎಲ್ಲಾ ಕಡೆನೂ 3 ಹೈಪರ್ ಕಾಂಜುಗೇಟ್ ಸ್ಟ್ರಕ್ಚರ್ ಬರ್ಲಿಕ್ಕೆ ಬಂದ್ರು ಹೈಡ್ರೋಜನ್ ಎಷ್ಟು ಈಸಿಯಾಗಿ ಹೈಪರ್ ಕಾಂಜುಗೇಷನ್ ತೋರಿಸುತ್ತೆ ಅಷ್ಟು ಈಸಿಯಾಗಿ ಡ್ಯೂಟೇರಿಯಂ ತೋರಿಸೋದಿಲ್ಲ, ಅಷ್ಟು ಈಸಿಯಾಗಿ ಟ್ರಿಟಿಯಂ ತೋರಿಸೋದಿಲ್ಲ. therefore though everywhere it is 3 hyper conjugated structures, ಇಲ್ಲಿ ನಿಮಗೆ ಹೈಪರ್ ಕಾಂಜುಗೇಷನ್ ಈಸಿಲಿ ಆಗೋದ್ರಿಂದ this will be more stable than this. Okay, one more example, interesting example. You consider this. Of course ನಾನು ಇದರಲ್ಲಿ ನಿಮ್ಗೆ ಆನ್ಸರ್ ಕೊಟ್ಬಿಡ್ತೀನಿ. ಆನ್ಸರ್ ಕೊಟ್ಟಿಲ್ಲ ಅಂತ ಹೇಳಂದ್ರೆ ಹಾಗೆ ನೋಡ್ರಿ. ದಿಸ್ ಆಲ್ಸೋ ಏನು ಅಂತ ಹೇಳಂದ್ರೆ ಬೆನ್ಸೈಲ್ ಕಾರ್ಬೋಕ್ಯಾಟೈನ್ ಇಟ್ ಸೆಲ್ಫ್ ಅಂಡ್ ಪ್ಯಾರಾ ಪೊಸಿಷನ್ ದಲ್ಲಿ ಇದು ಒಂದು ನಿಮಗೆ ಮಿಥೈಲ್ ಸಬ್ಸ್ಟಿಟ್ಯೂಷನ್ ಇದೆ, ಇಥೈಲ್ ಸಬ್ಸ್ಟಿಟ್ಯೂಷನ್ ಇದೆ, ಹಿಯರ್ ಇಟ್ ಇಸ್ ಐಸೋಪ್ರೊಪೈಲ್ ಸಬ್ಸ್ಟಿಟ್ಯೂಷನ್. ಸೊ ಈಗ ನೀವು ಅದನ್ನ ಹಾಗೆ ವಿಚಾರ ಮಾಡಿದ್ರಿ, ಜಸ್ಟ್ ಇಂಡಕ್ಟಿವ್ ಇಫೆಕ್ಟ್ ವಿಚಾರ ಮಾಡಿದ್ರಿ ಅಂತ ಹೇಳಿದ್ರೆ ಏನಾಗ್ತದೆ ನೋಡ್ರಿ. ಸೊ ಇಂಡಕ್ಟಿವ್ ಇಫೆಕ್ಟ್ ಆಫ್ ದಿಸ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಮೋರ್. ಇದು ನಿಮಗೆ ಲಾಂಗ್ ಚೈನ್ ಇರೋದ್ರಿಂದ ಕಂಪೇರ್ ಟು ಇಥೈಲ್ ಅಂಡ್ ಕಂಪೇರ್ ಟು ಮಿಥೈಲ್ ಗ್ರೂಪ್ ಇದರದ್ದು ಪ್ಲಸ್ ಐ ಎಫೆಕ್ಟ್ ಜಾಸ್ತಿ ಇರುತ್ತೆ, ರೈಟ್? ಸೊ ಪ್ಲಸ್ ಐ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ ವಿ ನೋ ಬಿಕಾಸ್ ಆಫ್ ಪ್ಲಸ್ ಐ ಎಫೆಕ್ಟ್ ಕಾರ್ಬೋಕ್ಯಾಟೈನ್ಸ್ ದೇ ಆರ್ ಸ್ಟೆಬಿಲೈಸ್ಡ್.
ಯಾಕಂದ್ರೆ ಇದು ಸ್ಲೈಟ್ಲಿ ಎಲೆಕ್ಟ್ರಾನ್ಸ್ ಅನ್ನು ಪುಷ್ ಮಾಡುತ್ತೆ ಟುವರ್ಡ್ಸ್ ರಿಂಗ್. ಸೊ ಇದು ರಿಂಗ್ ಏನ್ ಮಾಡುತ್ತೆ, ಇದರ ಕಡೆಗೆ ಸ್ಲೈಟ್ಲಿ ಎಲೆಕ್ಟ್ರಾನ್ಸ್ ಅನ್ನು ಪುಷ್ ಮಾಡುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ ಪುಷಿಂಗ್ ಬರ್ತಾ ಇದೆ ಅಂದ್ರೆ ಪ್ಲಸ್ ಚಾರ್ಜ್, ಇಟ್ ಹೆಲ್ಪ್ಸ್ ಇನ್ ಸ್ವಲ್ಪ ಪ್ಲಸ್ ಚಾರ್ಜ್ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತದೆ. ಸೊ ಹಾಗಾಗಿ ಸ್ಟೆಬಿಲೈಸೇಷನ್ ಎಫೆಕ್ಟ್ ಬರುತ್ತೆ. ಸೊ ಅದನ್ನ ಅಷ್ಟನ್ನೇ ನಾವು ವಿಚಾರ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಚೆನ್ನಾಗಿ ಪ್ಲಸ್ ಐ ಎಫೆಕ್ಟ್ ಬರೋದ್ರಿಂದ ದಿಸ್ ಶುಡ್ ಹ್ಯಾವ್ ಬಿನ್ ಹೈಲಿ ಸ್ಟೇಬಲ್, ದಿಸ್ ಶುಡ್ ಹ್ಯಾವ್ ಬಿನ್ ಲೀಸ್ಟ್ ಸ್ಟೇಬಲ್, ಯಾಕಂದ್ರೆ ಇದರದ್ದು ಪ್ಲಸ್ ಐ ಎಫೆಕ್ಟ್ ಕಡಿಮೆ ಇರುತ್ತೆ. ಬಟ್ ನಾವು ಆರ್ಡರ್ ಬರ್ದಿರೋದು, ಇಲ್ಲಿ ಆರ್ಡರ್ ಕೊಟ್ಟಿರೋದು ನೋಡಿದ್ರೆ ಇಟ್ಸ್ ಎಕ್ಸಾಕ್ಟ್ಲಿ ರಿವರ್ಸ್. ವೈ ಇಟ್ ಇಸ್ ಸೊ? ಇಟ್ ಇಸ್ ಬಿಕಾಸ್ ಇನ್ ದಿಸ್ ಕೇಸ್ ಇಟ್ಸ್ ನಾಟ್ ಜಸ್ಟ್ ಪ್ಲಸ್ ಐ ಎಫೆಕ್ಟ್ ವಿಚ್ ಇಸ್ ಅಫೆಕ್ಟಿಂಗ್, simultaneously even hyper conjugation it is getting affected. ಸೊ ಯಾವಾಗಲೂ ಹಾಗೆ ಒಂದು ನಿಮ್ಗೆ ಮಾಲಿಕ್ಯೂಲ್ ಕೊಟ್ವಿ ಅಂತ ಹೇಳಿದ್ರೆ ಅದರಲ್ಲಿ ಏನೇನು ಪಾಸಿಬಲ್ ಎಫೆಕ್ಟ್ಸ್ ಇರುತ್ತೆ ಎಲ್ಲದೂ ಆಪರೇಟ್ ಆಗ್ತಿರ್ತದೆ. ಜಸ್ಟ್ ಬೈ ಯಾವುದೋ ಒಂದು ಫ್ಯಾಕ್ಟರ್ ನೋಡಿಕೊಂಡು ವಿ ಕೆನಾಟ್ ಡಿಸೈಡ್ ಸ್ಟೆಬಿಲಿಟಿ ಅಥವಾ ಅದರದ್ದು ಬೇರೆ ಏನೋ ಪ್ರಾಪರ್ಟೀಸ್ ಅನ್ನು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಡೆಫಿನೆಟ್ಲಿ ಎವ್ರಿವೇರ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ದರ್ ವಿಲ್ ಬಿ ಸೋ ಮೆನಿ ಫ್ಯಾಕ್ಟರ್ಸ್, ಬಟ್ ಯೂಶುವಲಿ ಯಾವುದು ಡಾಮಿನೇಟಿಂಗ್ ಫ್ಯಾಕ್ಟರ್ ಇರುತ್ತೆ ಅದನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೇವೆ. ನಾವು ಸಿ ಹಿಯರ್ ಇದು ಯಾಕೆ ಸ್ಟೇಬಲ್ ಆಗುತ್ತೆ ಅಂದ್ರೆ this being CH3, earlier example ನಾನು ತೋರಿಸಿದ್ದೆ ಇದರಲ್ಲಿ ಹೈಪರ್ ಕಾಂಜುಗೇಷನ್ ಹೇಗಾಗುತ್ತೆ ಅನ್ನೋದು. ಸೊ ಆಲ್ ದೀಸ್ 3 hydrogens they can involve in hyper conjugation, right? Whereas you come here, so now this is sp2, ಇದು ನಿಮಗೆ adjacent sp3, what you find is just 2 hydrogen atoms you find here. ಸೊ ಇಲ್ಲಿ 3 ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ ಬಂದ್ರೆ ಇಲ್ಲಿ 2 ಬರುತ್ತೆ, ಇಲ್ಲಿ ಒಂದೇ ಬರುತ್ತೆ. ಸೊ therefore in this case hyperconjugation is more and this is more stable. ಇಲ್ಲಿ ಸ್ವಲ್ಪ hyperconjugation ಇದಕ್ಕಿಂತ ಕಡಿಮೆ, next stable. ಇಲ್ಲಿ ನಿಮಗೆ ಮತ್ತು hyperconjugation ಕಡಿಮೆ ಆಗುತ್ತೆ, therefore it will be further less stable. So this is the stability here. It is mainly decided by hyperconjugation, not by inductive effect. Though inductive effect ನಮಗೆ ಟ್ರೆಂಡ್ ರಿವರ್ಸ್ ಹೇಳಿದ್ರು ಅದು ಆಪರೇಟ್ ಆಗ್ತಾ ಇಲ್ಲ, ಎಕ್ಸಿಬಿಟ್ ಆಗ್ತಾ ಇರುವುದು ಎಕ್ಸಾಕ್ಟ್ಲಿ ಸ್ಟೆಬಿಲಿಟಿ ಇಲ್ಲಿ ಇಟ್ ಈಸ್ ಬೇಸ್ಡ್ ಆನ್ hyperconjugation, right? So I have shown ಇಲ್ಲಿ ಹೇಗೆ ಹೈಪರ್ ಕಾಂಜುಗೇಷನ್ ಆಗುತ್ತೆ ಅನ್ನೋದನ್ನ ತೋರಿಸಿದ್ದೇನೆ. The last example also this was seen. We shall see now next 2 more applications. Stability of free radicals. First we shall see this application, then we shall come to this change in bond length. Again ಇದು stability of free radicals. ನಿಮ್ಗೆ ಗೊತ್ತಿದೆ ಇಂಡಕ್ಟಿವ್ ಎಫೆಕ್ಟ್ ಬೇಸ್ ಮೇಲೂ ನಾವು ಇದೇ ಆರ್ಡರ್ ಕೊಟ್ಟಿದ್ವಿ ಫಾರ್ ಸ್ಟೆಬಿಲಿಟಿ ಆಫ್ ಫ್ರೀ ರಾಡಿಕಲ್ಸ್ ಸ್ಟೆಬಿಲಿಟಿ, ಅಂಡ್ ಅಲ್ಲಿ ನಿಮ್ಗೆ ಇಂಡಕ್ಟಿವ್ ಎಫೆಕ್ಟ್ ರೀಸನ್ ಅಂತ ಹೇಳಿದ್ವಿ. ಸೊ ಈಗ ನಿಮಗೆ ಕಾರ್ಬೋಕ್ಯಾಟೈನ್ ಸ್ಟೆಬಿಲಿಟಿ ಇಟ್ ಕ್ಯಾನ್ ಬಿ ಇವನ್ ಎಕ್ಸ್ಪ್ಲೈನ್ಡ್ ಇನ್ ಟರ್ಮ್ಸ್ ಆಫ್ ಹೈಪರ್ ಕಾಂಜುಗೇಷನ್ ಅಂತ ಹೇಳಿದ್ರೆ ಸೇಮ್ ರೀಸನ್ಸ್ ದೇ ಹೋಲ್ಡ್ ಗುಡ್ ಹಿಯರ್ ಆಲ್ಸೋ. ಸೊ ಇಲ್ಲಿ ನಿಮಗೆ ಸಿ ಡಾಟ್ ಇದ್ದಾಗಲೂ ಇದರದ್ದು ಹೈಬ್ರಿಡೈಸೇಷನ್ ಸ್ಟೇಟ್ sp2 ಅಂತ ತಗೊಂಡು ಕ್ಯಾನ್ ಪ್ರಪೋಸ್ ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ಸ್, 9 ಹೈಪರ್ ಕಾಂಜುಗೇಟೆಡ್ ಸ್ಟ್ರಕ್ಚರ್ಸ್ ಪಾಸಿಬಲ್ ಹಿಯರ್. ಸೊ ದರ್ಫೋರ್ ದಿಸ್ ವಿಲ್ ಬಿ ಮೋರ್ ಸ್ಟೇಬಲ್. ಹೈಪರ್ ಕಾಂಜುಗೇಷನ್ ಕಡಿಮೆ ಹಾಕೋದು ಬರುತ್ತೆ, ಇಲ್ಲಿ ಏನು ಹೈಪರ್ ಕಾಂಜುಗೇಷನ್ ಇರೋದಿಲ್ಲ, ದಿಸ್ ವಿಲ್ ಬಿ ಲೀಸ್ಟ್ ಸ್ಟೇಬಲ್. ಓಕೆ, ದೆನ್ ಚೇಂಜ್ ಇನ್ ಬಾಂಡ್ ಲೆನ್ಸ್. ಓಕೆ, ಕನ್ಸಿಡರ್ ನೋಡ್ರಿ, ಇವು 3 ಎಕ್ಸಾಂಪಲ್ಸ್ ತಗೊಳ್ರಿ. ಸೊ ಇಲ್ಲಿ ನಾನು ಯಾವ್ದು ಬಾಂಡ್ ಲೆಂತ್ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಲೆಟ್ಸ್ ಸೇ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಬಾಂಡ್, ಈ ಬಾಂಡ್ ಲೆಂತ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಇಟ್ಕೊಳ್ರಿ. ಸೊ ಇದು ನಿಮಗೆ ಪರ್ಫೆಕ್ಟ್ ಡಬಲ್ ಬಾಂಡ್ ಇದೆ ಅಂತ ಹೇಳಿದ್ರೆ ಆ ಪರ್ಫೆಕ್ಟ್ ಡಬಲ್ ಬಾಂಡಿಗೆ ಏನು ಬಾಂಡ್ ಲೆಂತ್ ಇರಬೇಕು, ದಟ್ ಬಾಂಡ್ ಲೆಂತ್ ಇಟ್ ವಿಲ್ ಬಿ ಆಪ್ಷನ್, ರೈಟ್? ಬಟ್ ಇನ್ ರಿಯಾಲಿಟಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇದರದ್ದು ಬಾಂಡ್ ಲೆಂತ್ ಪರ್ಫೆಕ್ಟ್ ಡಬಲ್ ಬಾಂಡ್ ಲೆಂತ್ ಇರೋದಿಲ್ಲ. ಎಕ್ಸ್ಪೆರಿಮೆಂಟ್ಲಿ ಅಬ್ಸರ್ವ್ಡ್ ಬಾಂಡ್ ಲೆಂತ್ ಅದೇನಿರುತ್ತೆ ಅದಕ್ಕಿಂತ ಸ್ಲೈಟ್ಲಿ ಜಾಸ್ತಿ ಇರುತ್ತೆ. ಸಿಮಿಲರ್ಲಿ ಇಫ್ ಯು ಟಾಕ್ ಅಬೌಟ್ ದೀಸ್ ಬಾಂಡ್ ಲೆನ್ಸ್, ಇವು ಬಾಂಡ್ ಲೆನ್ಸ್ ಮಾತಾಡಿದ್ರೆ ಇದೇ ಸ್ಟ್ರಕ್ಚರ್ ಆಗಿತ್ತು ರಿಯಾಲಿಟಿ ಅಂದ್ರೆ ದೀಸ್ ಬಾಂಡ್ ಲೆನ್ತ್ ದೇ ಶುಡ್ ಹ್ಯಾವ್ ಬಿನ್ 154 ಪಿಕೋಮೀಟರ್ಸ್ ಅಥವಾ ಸ್ಲೈಟ್ಲಿ ಆ ರೇಂಜ್ ಅಲ್ಲಿ 150 to 154 ಪಿಕೋಮೀಟರ್ಸ್ ದಲ್ಲಿ ಇರಬೇಕಾಗತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಬಾಂಡ್ ಲೆಂತ್ ಇಟ್ ವಿಲ್ ನಾಟ್ ಬಿ ಸಿಂಗಲ್ ಬಾಂಡ್ ಲೆಂತ್ ಕಡಿಮೆ ಇರುತ್ತೆ, ರೈಟ್? ಸೊ 150 ಗಿಂತನೂ ಕಡಿಮೆ ಇರುತ್ತೆ. ದಟ್ ಇಂಡಿಕೇಟ್ಸ್ ದಟ್ ಇದು ನಿಮಗೆ ಇಲ್ಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬಂದಿದೆ. ಸಿಂಗಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್ ಜಾಸ್ತಿ ಇರಬೇಕು, ಡಬಲ್ ಬಾಂಡ್ ಇದ್ರೆ ಬಾಂಡ್ ಲೆಂತ್ ಕಡಿಮೆ ಇರಬೇಕು. ಸೊ ಸಿಂಗಲ್ ಬಾಂಡ್ ಗಿಂತನೂ ಬಾಂಡ್ ಲೆಂತ್ ಕಡಿಮೆ ಬರ್ತಾ ಇದೆ, ದಟ್ ಇಂಡಿಕೇಟ್ಸ್ ದಟ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇಸ್ ಇಂಡ್ಯೂಸ್ಡ್. ಓಕೆ, ವೈ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಇಟ್ ಈಸ್ ಇಂಡ್ಯೂಸ್ಡ್ ಅದನ್ನು ನೋಡಿದ್ರಿ ಅಂತ ಹೇಳಿದ್ರೆ ಸಿ sp2 ಕಾರ್ಬನ್ ಐಟಮ್, adjacent ಕಾರ್ಬನ್ ಐಟಮ್, ಅದರ ಮೇಲೆ ಹೈಡ್ರೋಜನ್ ಇದೆ. ಸೊ ನೀವು ಇದರಿಂದ ಹೈಡ್ರೋಜನ್ ಒಂದು ಹೀಗೆ ತೆಗೆದು ಈಗ ಇಲ್ಲಿ ಡಬಲ್ ಬಾಂಡ್ ಮಾಡ್ಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಬಾಂಡ್ ಲೆಂತ್ ಸಿಂಗಲ್ ಬಾಂಡ್ ಪರ್ಫೆಕ್ಟ್ ಬಾಂಡ್ ಲೆಂತ್ ಇರೋದಿಲ್ಲ, ಅದಕ್ಕಿಂತ ಕಡಿಮೆ ಆಗಿರುತ್ತೆ. ಇಲ್ಲಿ ಇಮಿಡಿಯೇಟ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಬಾಂಡ್ ಇಟ್ ಶಿಫ್ಟ್ಸ್ ಹಿಯರ್, ಇಲ್ಲಿ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ, ಇಲ್ಲಿ ಸಿಂಗಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ. ದಟ್ಸ್ ಹೌ ಇದಕ್ಕೆ ಪರ್ಫೆಕ್ಟ್ ಡಬಲ್ ಬಾಂಡ್ ಲೆಂತ್ ಇರೋದಿಲ್ಲ. ಪ್ರೊಬ್ಯಾಬಲಿ ಇವು ಎಲ್ಲದೂ ಬಾಂಡ್ ಲೆಂತ್ಸ್ ಒಂದು ಎರಡರದ ಮಧ್ಯದ್ದು, ಐದರ್ ಸಿಂಗಲ್ ಬಾಂಡ್ ಲೆಂತ್ ನಾರ್ ಡಬಲ್ ಬಾಂಡ್ ಲೆಂತ್ ಆ ತರ ಪರ್ಫೆಕ್ಟ್ ಆಗಿರುತ್ತೆ. ಇಟ್ ಇಸ್ ಬಿಕಾಸ್ ಆಫ್ ಹೈಪರ್ ಕಾಂಜುಗೇಷನ್. ಅಂಡ್ ಈ ತರ ನಿಮ್ಗೆ ಅಂದ್ರೆ ಸಿಂಗಲ್ ಬಾಂಡ್ ಲೆಂತ್ ಟು ವಿಚ್ ಎಕ್ಸ್ಟೆಂಟ್ it decreases and double bond length to which extent it increases, that again depends ಎಷ್ಟು ನಿಮಗೆ ಹೈಪರ್ ಕಾಂಜುಗೇಷನ್ ಪಾಸಿಬಲ್ ಇದೆ ಅದರ ಮೇಲೆ. ಸೊ ಇಲ್ಲಿ ನಾನು ಇದು ಡಬಲ್ ಬಾಂಡ್ ತಲೆಯಲ್ಲಿ ಇಟ್ಕೊಂಡು ಬರ್ದೆ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಸಿಂಗಲ್ ಬಾಂಡ್ ಕ್ಯಾರೆಕ್ಟರ್ ಇರುತ್ತೆ.
because hyperconjugation it is possible from totally 6 hydrogens. ಸೊ ಅದನ್ನ ಇಲ್ಲಿ ತಗೊಂಡ್ರಿ ಅಂತ ಹೇಳಿದ್ರೆ ಈ ಕಡೆಯಿಂದ ಹೈಪರ್ ಕಾಂಜುಗೇಷನ್ ಪಾಸಿಬಲ್ ಇರೋದಿಲ್ಲ. ಸೊ ಇಫ್ ಐ ಟಾಕ್ ಅಬೌಟ್ ಬಾಂಡ್ ಲೆಂತ್, ಇದು ಈ ಬಾಂಡ್ ಲೆಂತ್ ಡಿಕ್ರೀಸಿಂಗ್ ಆರ್ಡರ್ ಬರೆದಿರೋದು, ಡಬಲ್ ಬಾಂಡ್ ಲೆಂತ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಂತ ತಿಳ್ಕೊಂಡು ಬರೆದಿರುವಂಥದ್ದು. ಹೈಪರ್ ಕಾಂಜುಗೇಷನ್ ಇಟ್ಸ್ ಜಸ್ಟ್ ಪಾಸಿಬಲ್ ಫ್ರಮ್ ದಿಸ್ ಎಂಡ್. ಸೊ ದೇರ್ಫೋರ್ ಇದರದ್ದು ಬಾಂಡ್ ಲೆಂತ್ ಇದರಷ್ಟು ನಿಮಗೆ ಸಿಂಗಲ್ ಬಾಂಡ್ ಕ್ಯಾರೆಕ್ಟರ್ ಬಂದಿರೋದಿಲ್ಲ, ಸ್ವಲ್ಪ ಕಡಿಮೆ ಬಂದಿರ್ತದೆ. ಸೊ ಬಾಂಡ್ ಲೆಂತ್ ಇದು ಸ್ವಲ್ಪ ಕಡಿಮೆ ಇರ್ತದೆ. ಸೊ ವೆನ್ ಇಟ್ ಕಮ್ಸ್ ಟು ದಿಸ್, here you don't have the possibility of hyperconjugation at all. Hyperconjugation illa andre this bond length it corresponds to perfect double bond character, double bond length 134 picometer something ide double bond length typical. So that bond length it will be observed here. So that's how hyperconjugation even it affects change in bond length. Very simple. Hyperconjugation ಜಾಸ್ತಿ ಇದ್ರೆ bond length increase ಅಥವಾ decrease ಆಗೋ extent ಕೂಡ ಜಾಸ್ತಿ ಆಗುತ್ತೆ. Fine. Then last one, very important one, ortho and para directing ability of alkyl groups. This you might be knowing, electrophilic substitution reaction ಮಾಡಬೇಕಾದ್ರೆ ಇದು ಒಂದು ಟಾಲ್ವಿನ್ ಅಂತ ತಗೊಳ್ರಿ. ಟಾಲ್ವಿನ್ ಅಂದ್ರೆ ಇದು ಬೆನ್ಸಿನ್ ರಿಂಗ್ ಅಟ್ಯಾಚ್ ಟು CH3. ಸೊ ಇದರಲ್ಲಿ ಇದು ಮಿಥೈಲ್ ಗ್ರೂಪ್ ವಿ ಕಾಲ್ ಇಟ್ ಆಸ್ ಆರ್ಥೋ ಪ್ಯಾರಾ ಡೈರೆಕ್ಟರ್. ಆರ್ಥೋ ಪ್ಯಾರಾ ಡೈರೆಕ್ಟರ್ ಅಂದ್ರೆ ಈ ರಿಂಗ್ ಮೇಲೆ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರಿ, ಒಂದು ಇಲೆಕ್ಟ್ರೋಫೈಲ್ ಅಂತ ಬೈಂಡ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ದೇ ಪ್ರಿಫರ್ ಟು ಅಟ್ಯಾಚ್ ಟು ದೀಸ್ ಪೊಸಿಷನ್ಸ್. ಆರ್ಥೋ ಪೊಸಿಷನ್ಸ್ ಹೋಗುತ್ತೆ, ಇಲ್ಲಾಂದ್ರೆ ಪ್ಯಾರಾ ಪೊಸಿಷನ್ ಹೋಗುತ್ತೆ. ಮೆಟಾಗೆ ಬರುವಂತಹ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಯಾಕೆ ಹಾಗಾಗತ್ತೆ? ಆಲ್ಕೈಲ್ ಗ್ರೂಪ್ ಇದ್ದಾಗ ವೈ ಇಟ್ ಇಸ್ ಸೊ? ಸೊ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಬೇಸ್ಡ್ ಆನ್ ಅಗೇನ್ ಹೈಪರ್ ಕಾಂಜುಗೇಷನ್. ಸೊ ಬಿಕಾಸ್ ಇಲ್ಲಿ CH3 ಇದ್ದಾಗ ಹೈಪರ್ ಕಾಂಜುಗೇಷನ್ ಬರೋದ್ರಿಂದ ಹೇಗೆ ಮಾಡಬಹುದು ನೋಡ್ರಿ. ವಿ ಕ್ಯಾನ್ ರೈಟ್ ಡಿಫರೆಂಟ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್. ಇದು ಬಾಂಡ್ ಇಲ್ಲಿ ಶಿಫ್ಟ್ ಆದಾಗ ಇಲ್ಲಿ ಮೈನಸ್ ಚಾರ್ಜ್ ಬರುತ್ತೆ. ನೆಕ್ಸ್ಟ್ ಈ ಮೈನಸ್ ಚಾರ್ಜ್ ಹೀಗೆ ಶಿಫ್ಟ್ ಮಾಡಿ ಇದನ್ನು ಡಬಲ್ ಬಾಂಡ್ ಅನ್ನು ಇಲ್ಲಿ ಶಿಫ್ಟ್ ಮಾಡಿದ್ರೆ ಇಲ್ಲಿ ಮೈನಸ್ ಚಾರ್ಜ್ ಬರುತ್ತೆ. ಸೊ ನೆಕ್ಸ್ಟ್ ಇದು ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಮಾಡಿ ಇದನ್ನು ಹೀಗೆ ಶಿಫ್ಟ್ ಮಾಡಿದ್ರೆ ಇಲ್ಲಿ ಮೈನಸ್ ಚಾರ್ಜ್ ಬರುತ್ತೆ. ಸೊ ವೆನ್ ವಿ ರೈಟ್ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ಸ್ ವಿ ಫೈಂಡ್ ದಟ್ ಇನ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ಸ್. ಸೊ ಎರಡೂ ಆರ್ಥೋ ಪೊಸಿಷನ್, ಇಲ್ಲಿ ಒಂದು ಕಡೆ ಇದೆ, ಇಲ್ಲಿ ಇನ್ನೊಂದು ಕಡೆ ಇದೆ, ಅಂಡ್ ಇನ್ ಪ್ಯಾರಾ ಪೊಸಿಷನ್ ವಿ ಫೈಂಡ್ ಮೈನಸ್ ಚಾರ್ಜ್. ಸೊ ದೇರ್ಫೋರ್ this is one way of explaining the things. So we can easily say that ನಿಮಗೆ electrophilic attack it is preferred at this, ಈ ಪೊಸಿಷನ್ ನಲ್ಲಿ electrophilic attack electrophile attack ಆಗುವಂತದ್ದು ಪ್ರಿಫರೇಬಲ್ ಇರುತ್ತೆ. That's how this alkyl group it acts as ortho para director. ಓಕೆ, ನಾವು ಈಗ ಆ ಎಬಿಲಿಟಿ ನೋಡಿದ್ರಿ ಅಂತ ಹೇಳಿದ್ರೆ ಅಗೇನ್ ಇಟ್ ಸಿಂಪ್ಲಿ ಡಿಪೆಂಡ್ಸ್ ಆನ್ ಹೈಪರ್ ಕಾಂಜುಗೇಷನ್. ಎಲ್ಲಿ ನಮಗೆ ಮ್ಯಾಕ್ಸಿಮಮ್ ಹೈಪರ್ ಕಾಂಜುಗೇಷನ್ ಪಾಸಿಬಲ್ ಇರುತ್ತೆ ದಟ್ ಗ್ರೂಪ್ ಇಟ್ ವಿಲ್ ಆಕ್ಟ್ ಆಸ್ ಗುಡ್ ಆರ್ಥೋಪ್ಯಾರಾ ಡೈರೆಕ್ಟರ್. ಸೊ CH3 ಬಿಕಾಸ್ ಆಫ್ 3 ಹೈಡ್ರೋಜನ್ಸ್ ಆರ್ಥೋಪ್ಯಾರಾ ಡೈರೆಕ್ಟಿಂಗ್ ಬರುತ್ತೆ. ಸೊ ದೇರ್ಫೋರ್ ಇಟ್ ವಿಲ್ ಬಿ ಅದರದ್ದು ಆರ್ಥೋಪ್ಯಾರಾ ಡೈರೆಕ್ಟಿಂಗ್ ಎಬಿಲಿಟಿ ಜಾಸ್ತಿ ಇರುತ್ತೆ. CH2 CH3 ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ಹೈಡ್ರೋಜನ್ ಕಡಿಮೆ ಆಯಿತು, ಸೊ ಡೈರೆಕ್ಟಿಂಗ್ ಎಬಿಲಿಟಿನೂ ಕಡಿಮೆ ಆಗುತ್ತೆ. ಸೊ ಇದು ತಗೊಂಡ್ರಿ ಅಂತ ಹೇಳಿದ್ರೆ ದಿಸ್ ಇಸ್ ಅಗೇನ್ ಐಸೋಪ್ರೊಪೈಲ್ ಗ್ರೂಪ್. ಐಸೋಪ್ರೊಪೈಲ್ ಗ್ರೂಪ್ ತಗೊಂಡ್ರಿ ಅಂದ್ರೆ ಒಂದೇ ನಿಮಗೆ ಆಲ್ಫಾ ಹೈಡ್ರೋಜನ್ ಅವೈಲೇಬಲ್ ಇರುತ್ತೆ ಫಾರ್ ಹೈಪರ್ ಕಾಂಜುಗೇಷನ್. ದಟ್ಸ್ ಹೌ ಮತ್ತು ಕಡಿಮೆ ಆಗುತ್ತೆ. ಇದು ನೀವು ಟರ್ಷರಿ ಬ್ಯೂಟೈಲ್ ಗ್ರೂಪ್ ಹಾಕಿದ್ರಿ ಅಂತ ಹೇಳಿದ್ರೆ ನೋ ಆಲ್ಫಾ ಹೈಡ್ರೋಜನ್ಸ್. ದೇರ್ಫೋರ್ ದಿಸ್ ವಿಲ್ ಬಿ ಲೀಸ್ಟ್ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟರ್. ಸೊ ದೀಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಹೈಪರ್ ಕಾಂಜುಗೇಷನ್. ಬಟ್ ಕೀಪ್ ಒನ್ ಪಾಯಿಂಟ್ ಇನ್ ಮೈಂಡ್, ನಿಮಗೆ ಎಕ್ಸಾಂಪಲ್ ಅಲ್ಲಿ ಹೀಗೆ ಸಾರ್ಟ್ ಔಟ್ ಮಾಡಿದ ಹೈಪರ್ ಕಾಂಜುಗೇಷನ್ ಮೇಲೆ, ಇಂಡಕ್ಟಿವ್ ಇಫೆಕ್ಟ್ ಮೇಲೆ, ಮೆಸೋಮರಿಕ್ ಇಫೆಕ್ಟ್ ಮೇಲೆ ಅಂತ ಇರೋದಿಲ್ಲ. ಸೊ ವೆರೆವರ್ ದಿಸ್ effects they are applicable, ಅದು ನಿಮಗೆ ಗೊತ್ತಾಗಬೇಕು that this effect is applicable, and definitely more than one effect it can be simultaneously be applicable on the same molecule. ಎಲ್ಲ ಪ್ಯಾರಾಮೀಟರ್ಸ್ ನೋಡಿಕೊಂಡು you should be able to arrange increasing order, decreasing order, stability ಆ ಥರದ್ದನ್ನು ನಿಮ್ಗೆ ಮಾಡ್ಕೊಳ್ಳಿಕ್ಕೆ ಬರಬೇಕು. So hope this video it has given you a good idea on hyperconjugation and its application. If you have liked this video, you can give a like. You can share this with your friends. Subscribe to the channel if not subscribed. Fresh video notifications, press bell icon. Thank you for watching this video.